ಮೂಡ ಹಗರಣ ಪ್ರಕರಣ ಮುಗಿದೇ ಹೋಯಿತು ಅನ್ನೋ ಹೊತ್ತಿಗೆ ಈಗ ಮತ್ತೊಂದು ತಿರುವನ್ನ ಪಡೆದುಕೊಳ್ತಿದೆ. ಇವತ್ತು ನ್ಯಾಯಾಲಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ನಿರ್ಧಾರ ಆಗಲಿದೆ. ಖುದ್ದು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರೇ ವಾದವನ್ನ ಮಂಡಿಸಿದ್ರು. ಅದರ ತೀರ್ಪು ಇವತ್ತು ಕಾಯ್ದಿರಿಸಲಾಗಿದೆ. ಇವತ್ತು ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಅಂತೂ ಇಂತೂ ಮತ್ತೊಂದು ಘಟ್ಟವನ್ನ ತಲುಪ್ತಿದೆ ಸರ್. ಮೂಡ ಪ್ರಕರಣ ಮುಗಿದೇ ಹೋಯ್ತು ಅಂತೇಳಿ ಭಾವಿಸಿದ್ರು. ಈ ಸಂದರ್ಭದಲ್ಲಿ ನೀವೇ ಖುದ್ದು ವಾದವನ್ನ ಕೂಡ ಮಂಡಿಸಿದ್ರಿ. ಇವತ್ತು ಅದರ ತೀರ್ಪು ಪ್ರಕಟ ಆಗಲಿದೆ ಸರ್. ಏನ್ ಬರೋ ನಿರೀಕ್ಷೆ ಇದೆ ಸರ್? ಸರ್, 100ಕ್ಕೆ 100 ನನ್ನ ಪರವಾಗಿ ಅಂದರೆ ಲೋಕಾಯುಕ್ತರು ಸಲ್ಲಿಸಿರೋ ವರದಿನ ತಿರಸ್ಕರಿಸಿ ಈ ಆರೋಪಿಗಳ ವಿರುದ್ಧ ನಾನೇನು ಆರೋಪ ಮಾಡಿದ್ದೀನಿ ಆರೋಪವನ್ನು ಸಾಬೀತುಪಡಿಸುವಂತಹ ಕಾನೂನಾತ್ಮಕ ಒಂದು ಹೋರಾಟಕ್ಕೆ ಮಾನ್ಯ ನ್ಯಾಯಾಲಯ ಒಂದು ಅವಕಾಶ ಮಾಡಿಕೊಡುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಮಾನ್ಯ ನ್ಯಾಯಾಲಯ ಅವಕಾಶ ಮಾಡಿಕೊಡ ನಂತರ ಏನು ಆರೋಪಗಳ ವಿರುದ್ಧ ಆರೋಪ ಮಾಡಿದ್ದೀನಿ ಆರೋಪನ ಸಾಬೀತುಪಡಿಸುವಂಥ ಪ್ರಕ್ರಿಯೆಗಳನ್ನು ನಡೆಸಿ ಆರೋಪಗಳಿಗೆ ಶಿಕ್ಷೆ ಕೊಡಿಸೋದು ಖಚಿತ. ಬಟ್ ಈ ಹಿಂದೆ ಕೂಡ ಇದೇ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರಿ ಸರ್. ಬಟ್ ಪ್ರತಿ ಹಂತದಲ್ಲೂ ಕೂಡ ನಿಮ್ಗೆ ಸೋಲಾಯಿತು ಸರ್. ಕೆಲವು ವಿಚಾರಗಳಲ್ಲಿ ಸೋಲಾಗಿದೆ ಅಷ್ಟೇ ಹೊರತು ಸಂಪೂರ್ಣವಾಗಿ ಏನು ಸೋಲಾಗಿಲ್ಲ. ಈ ಹೋರಾಟ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ. ಅಂತಿಮ ಜಯ ಸಿಗೋದ್ರ ಬಗ್ಗೆ ನಾವು ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಸಣ್ಣ ಪುಟ್ಟ ಒಂದು ಈ ಹಿನ್ನಡೆಯಿಂದ ನಾನೇನು ಕುಗ್ಗೋಗಿಲ್ಲ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಅದೇ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮೂಡ ಪ್ರಕರಣವನ್ನು ಕೈ ಬಿಡುವಂಥ ಅಥವಾ ಹಿಂದಕ್ಕೆ ಸೇರುವಂಥ ಪ್ರಶ್ನೆ ಇಲ್ಲವೇ ಇಲ್ಲ. ನಿರಂತರವಾಗಿ ಹೋರಾಟವನ್ನು ನಡೆಸಿ ಆರೋಪಗಳಿಗೆ ಶಿಕ್ಷೆ ಕೊಡಿಸ್ತೀನಿ. ಮತ್ತು ಏನು ಅಕ್ರಮವಾಗಿ ನಿವೇಶನ ಪಡ್ಕೊಂಡ್ರೆ ಆ ನಿವೇಶನಗಳೆಲ್ಲವೂ ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು. ಮತ್ತು ಆ ನಿವೇಶನಗಳು ಫಲಾನುಭವಿಗಳಿಗೆ ತಲುಪಬೇಕು. ಅಲ್ಲಿವರೆಗೂ ನಾನು ಹೋರಾಟ ನಡೆಸ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ನಾನು ಹೋರಾಟವನ್ನು ನಿರಂತರವಾಗಿ ನಡ್ಸ್ಕೊಂಡು ಬಂದಿದ್ದೀನಿ, ಮುಂದೆ ಕೂಡ ನಡ್ಸ್ಕೊಂಡು ಹೋಗ್ತೀನಿ. ಕ್ರೂಷಿಯಲ್ ಆಗಿತ್ತು ಸರ್. ಯಾಕಂದ್ರೆ CBI ಕೊಡಬೇಕು ಅಂತೇಳಿ ವಾದ ಮಂಡಿಸಿದ್ರಿ, ಬಟ್ ಆಗಲಿಲ್ಲ. ಎಗೈನ್ ಅವರು ನಿರ್ದೋಷಿ ಅನ್ನೋ ಥರದಲ್ಲಿ ಬಿ ರಿಪೋರ್ಟ್ ಕೂಡ ಸಲ್ಲಿಕೆ ಆಗ್ತಿತ್ತು. ಅಂತಹ ಸಂದರ್ಭದಲ್ಲೂ ಕೂಡ ವಾದ ಮಂಡಿಸಿದ್ರಿ, ಅದು ಕೂಡ ಸಾಧ್ಯ ಆಗಿರಲಿಲ್ಲ. ಈಗ ಅಂತಿಮವಾಗಿ ನೀವೇ ಖುದ್ದು ವಾದವನ್ನ ಮಾಡಿದ್ರಿ ಸರ್. ಹೇಗೆಲ್ಲ ಪ್ರೋಸೆಸ್ ಆಯ್ತು ಸರ್? ಸರ್, ಲೋಕಾಯುಕ್ತ ಅಧಿಕಾರಿಗಳು ಏನು ವರದಿ ಸಲ್ಲಿಸಿದ್ದಾರೆ ಮತ್ತು ದಾಖಲಾತಿಗಳು ಸಲ್ಲಿಸಿದ್ದಾರೆ ಅದರಲ್ಲೇ ಸ್ಪಷ್ಟವಾಗಿ ನಾನು ಮಾಡೋ ಆರೋಪ ಸಾಬೀತು ಅಂತ ಅಂಶ ಸ್ಪಷ್ಟವಾಗಿ ಕಂಡು ಬರ್ತದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಏನು ಲೋಕಾಯುಕ್ತ ಅಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ ಆ ವರದಿಯ 14ನೇ ಕಾಲಮ್ನಲ್ಲಿ ಆರೋಪಗಳಿಗೆ ಸಂಬಂಧಪಟ್ಟ ಸಾಕ್ಷ್ಯಗಳು ಇಲ್ಲ ಅಂತ ಹೇಳ್ತಾರೆ. ಆದರೆ 17ನೇ ಕಾಲಮಲ್ಲಿ 2ನೇ ಆರೋಪಿ ಸೇರಿದಂತೆ ಇತರ ಆರೋಪಿಗಳೇ 50 ಅನುಪಾತ ನಿವೇಶನ ಹಂಚಿಕೆ ಮಾಡೋದ್ರಿಂದ ಮೂಡಾಗೆ ಆರ್ಥಿಕ ನಷ್ಟ ಉಂಟಾಗಿದೆ ಸ್ಪಷ್ಟವಾಗಿ ಒಪ್ಕೊಳ್ತಾರೆ. ನನ್ನ ಆರೋಪನೇ ಅದು. ಮೂಡಾದಿಂದ ಏನು 50 ಅನುಪಾತ ನಿವೇಶನ ಪಡ್ಕೊಂಡು ಆರ್ಥಿಕ ನಷ್ಟ ಉಂಟು ಮಾಡೋದು ಅದು ಸ್ಪಷ್ಟವಾಗಿ ಉಲ್ಲೇಖ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಅಂತಿಮ ವರದಿ ಅಂದರೆ ಸುಳ್ಳು ವರದಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಾನ್ಯ ನ್ಯಾಯಾಲಯ ನಾನೇನು ವಾದ ಮಂಡನೆ ಮಾಡಿದ್ದೀನಿ, ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ, ಅವೆಲ್ಲ ಪರಿಗಣಿಸಿ ಇವತ್ತು ಒಂದು ಸೂಕ್ತ ಆದೇಶ ಮಾಡೋ ಮೂಲಕ ಲೋಕಾಯುಕ್ತ ವರದಿಯನ್ನು ತಿರಸ್ಕರಿಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವಂಥ ನನ್ನ ಕಾನೂನಾತ್ಮಕ ಹೋರಾಟಕ್ಕೆ ಒಂದು ಮನ್ನಣೆ ಕೊಡುತ್ತೆ ಅನ್ನೋ ವಿಶ್ವಾಸ ನನಗಿದೆ ಸರ್. ಈ ಪ್ರಶ್ನೆಗೆ ಕ್ಷಮಿಸಿ, ಯಾಕಂದರೆ ಸಾಕಷ್ಟು ಹೋರಾಟ ಮಾಡಿ ಬಂದಿದ್ದೀರಿ ಸರ್. ಇಲ್ಲೂ ಕೂಡ ಸೋಲಾದರೆ ಮುಂದಿನ ಹೋರಾಟ ಆಗಿರುತ್ತೆ, ಅಥವಾ ಸೋಲಾಗ್ಬಿಟ್ರೆ ನಿಮ್ಮ ಮುಂದಿನ ಹೆಜ್ಜೆ ಏನಿರುತ್ತೆ ಸರ್? ಕಾನೂನಾತ್ಮಕ ಹೋರಾಟ ಮುಂದೆ ಹೊರಿಸ್ತೀನಿ. ಈಗ ಮಾನ್ಯ ನ್ಯಾಯಾಲಯ ವ್ಯತಿರಿಕ್ತ ತೀರ್ಪನ್ನು ಕೊಟ್ಟರೆ ಅಥವಾ ಆದೇಶವನ್ನು ಮಾಡಿದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಅದನ್ನು ಪ್ರಶ್ನೆ ಮಾಡುವಂಥ ಅವಕಾಶ ನನಗಿದ್ದೇ ಇದೆ. ಅಥವಾ ಮುಂದುವರಿತೀನಿ ನಾನು. ಅದರಲ್ಲಿ ಯಾವುದೇ ಹಿನ್ನಡೆ ಅಂತ ಮಾಡೋದು. ಕಾನೂನು ಸಮರ ಹೊರಿಸ್ತೀರಿ? ಖಂಡಿತವಲ್ಲ ಸರ್. ಈ ಪ್ರಕರಣದಲ್ಲಿ ಆರೋಪಗಳಿಗೆ ಶಿಕ್ಷೆ ಆಗೋವರೆಗೂ ಎಲ್ಲ ರೀತಿಯ ಕಾನೂನಾತ್ಮಕ ಹೋರಾಟನ ನಾವು ಮಾಡೇ ಮಾಡ್ತೀವಿ. ವಿಶ್ವಾಸ ಬರ್ತಿದೆಯಾ ಸರ್ ನಿಮ್ಮ ಪರ ಬರ್ಬೋದು ಇವತ್ತು ಅಂತ? ಖಂಡಿತವಲ್ಲ ಸರ್, ವಿಶ್ವಾಸ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ನಾನು ಸ್ಪಷ್ಟವಾಗಿ ಮಾನ್ಯ ನ್ಯಾಯಾಲಯಕ್ಕೆ ಆರೋಪಿಗಳು ಎಷ್ಟರ ಮಟ್ಟಿಗೆ ಅಪರಾಧ ಕೃತ್ಯ ಮಾಡೋದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಹಾಗಾಗಿ ಸಂಪೂರ್ಣವಾಗಿ ಮಾನ್ಯ ನ್ಯಾಯಾಲಯ ಲೋಕಾಯುಕ್ತ ವರದಿಯನ್ನು ತಿರಸ್ಕಾರ ಮಾಡುತ್ತೆ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆ. ಒಂದು ವೇಳೆ ನಿಮ್ಮ ಪರ ಬಂದರೆ ಸರ್ ಮುಂದಿನ ಹೆಜ್ಜೆಗಳೇನಿರ್ತವೆ ಸರ್? ಇಲ್ಲ ಸರ್, ನಾನು ಮಾನ್ಯ ನ್ಯಾಯಾಲಯಕ್ಕೆ ಸಾಕ್ಷಿಯನ್ನು ನುಡಿದು ಇತರ ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆಗೊಳಪಡಿಸಿ ದಾಖಲಾತಿಗಳನ್ನು ಗುರುತು ಮಾಡಿಸಿ ಆರೋಪಗಳಿಗೆ ಸಮನ್ಸ್ ಜಾರಿ ಮಾಡಿಸುವಂಥ ಮೊದಲನೇ ಪ್ರಕ್ರಿಯೆಯನ್ನು ಮಾಡಿ ಆರೋಪಗಳು ಬಂದ ನಂತರ ಆರೋಪಗಳ ಮುಂದೆ ವಿಚಾರಣೆ ಪ್ರಕ್ರಿಯೆ ಮತ್ತೆ ನಡೆದು ಕೊನೆಗೆ ಒಂದು ತೀರ್ಪನ್ನು ಪ್ರಕಟಿಸುವಂಥ ಕೆಲಸ ನಡೆಯುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರುದಾರರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.